ಗುಡ್ ಮಾರ್ನಿಂಗ್. ನಾನು ಡಾಕ್ಟರ್ ಜಗದೀಶ್ ಸೂರ್ಯನ್ ಅವರ್ ಅಂತ. ಇವತ್ತಿನ ದಿವಸ ಮೊಣಕಾಲು ನೋವಿನ ಸಮಸ್ಯೆ ಬಗ್ಗೆ ಮಾತಾಡೋಣ. ಮೊಣಕಾಲು ನೋವು ಯಾರಿಗೆ ಬರ್ತದೆ, ಆಮೇಲೆ ಯಾಕೆ ಬರ್ತದೆ, ಯಾರಿಗೆ ಮೆಡಿಸಿನ್ ಮೇಲೆ ಆರಾಮಾಗುತ್ತೆ, ಯಾರಿಗೆ ನೀ ಸರ್ಜರಿ ರಿಪ್ಲೇಸ್ಮೆಂಟ್ ಅವಶ್ಯಕತೆಯನ್ನು ಮಾತಾಡೋಣ. ಈಗ ಮೊಣಕಾಲು ಅಂದ್ರೆ ಹೇಗಿರುತ್ತೆ ಅಂದ್ರೆ, ಮೊಣಕಾಲಲ್ಲಿ ಟೋಟಲ್ 6 ಲಿಗಮೆಂಟ್ ಇರ್ತದೆ. ಈಗ ಕಾರ್ಟಿಲೇಜ್ ಅಂತ ಇರ್ತದೆ. ಇದು ನಾರ್ಮಲ್ ಆಗಿ ನಾವು ಹೀಗೆ ನಡೆದಾಡ್ತಿರ್ತೀವಿ, ಏನೂ ನೋವು ಬರಲ್ಲ. ಎರಡು ಮಿನಿಸ್ಕಸ್ ಈ ಗಾದಿ ಮೇಲೆ ಅಡ್ಡಾಡ್ತಿರ್ತೀವಿ. ಈಗ ಸ್ವಲ್ಪ ಸೌಕಳಿ ಅಂದ್ರೆ ಏನಂದ್ರೆ, ಈಗ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೀಗೆ ಸ್ಕ್ರಾಚಸ್ ಬಿದ್ದಿರುತ್ತೆ. ಇದು ಯೂಶುವಲಿ ಫಿಸಿಯೋಥೆರಪಿ ಮೆಡಿಸಿನ್ನು ಆಮೇಲೆ PRP ಇಂಜೆಕ್ಷನಲ್ಲಿ ಮೊಣಕಾಲು ನೋವು ಕಡಿಮೆ ಆಗುತ್ತೆ. ಈಗ ಮೊಣಕಾಲು ತುಂಬಾ ಸೌಕಳಿ ಅಂತ ಕರೆದ್ರೆ, ಈ ತರ ಕಾರ್ಟಿಲೇಜ್ ಈ ತರ ಇರಬೇಕಲ್ಲ, ಈ ತರ ಸೌಕಳಿ ಆಗಿರುತ್ತೆ. ಸೌಕಳಿಯಾಗಿ ಅವ್ರಿಗೆ ನಡಿಬೇಕಾದ್ರೆ ಪ್ರತಿ ಹೆಜ್ಜೆಗೂ ನುಸ್ತಾ ಇರ್ತದೆ. ಮತ್ತೆ ಆಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್ ಅಂದ್ರೆ ಬೆಳಗ್ಗೆ ಎದ್ದು ಮನೆಯಲ್ಲೇ ತಿರುಗಾಡೋದು, ಸ್ವಲ್ಪ ವಾಕಿಂಗ್ ಹೋಗ್ಬೇಕಂದ್ರೂ ತುಂಬಾ ನೋವು ಬರ್ತಾ ಇರ್ತದೆ. ಇಂಥವ್ರಿಗೆ ತುಂಬಾ ನೋವು ಅಂದ್ರೆ ವಾರದಲ್ಲಿ 2-3 ದಿವಸ ಪೇನ್ ಕಿಲ್ಲರ್ ಮಾತ್ರೆ ಬೇಕಾಗುತ್ತೆ. ಅಂದ್ರೆ ಅಂಥವ್ರಿಗೆ ಇದು ನೀ ರೀಸರ್ಫೇಸಿಂಗ್ ಪ್ರೊಸೀಜರ್ ಅಂತ ಹೇಳಿ ಅಥವಾ ನೀ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ, ಅದನ್ನ ಮಾಡ್ತೀವಿ. ಅದು ಏನಂದ್ರೆ ಅತಿ ಕಡಿಮೆ ಬೆಲೆದಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಮಾಡ್ತೀವಿ. ಮತ್ತು ಇದರಿಂದ ಪೇಷಂಟ್ ಬೆಳಗ್ಗೆ ಆಪರೇಷನ್ ಮಾಡಿದ್ರೆ ಸಾಯಂಕಾಲ ಅವರು ಎದ್ದು ವಾಕರ್ ಹಿಡ್ಕೊಂಡು ತಿರುಗಾಡ್ಬೋದು. ಒಂದು 2 to 3 ಡೇಸ್ ಅಷ್ಟೇ ಹಾಸ್ಪಿಟಲ್ ಉಳಿಬಹುದು. ಆಮೇಲೆ ಇದಾದ್ಮೇಲೆ ದಿನನಿತ್ಯದ ಕಾರ್ಯಕ್ರಮಗಳು ಮಾಡಬಹುದು. ಪೇನ್ ಕಿಲ್ಲರ್ ತಗೊಳ್ಳೋದು ಅವಶ್ಯಕತೆ ಬರಲ್ಲ. ಥ್ಯಾಂಕ್ ಯು.